ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತಾ, ಮೊದಲಿಗೆ ನನ್ನ ವೀಡಿಯೋಗಳನ್ನು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಮೊದಲಿಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಇಲ್ಲೆಷ್ಟೋ ಸಂಚಿಕೆಗಳನ್ನು ಮಾಡಿದರೂ ಕೂಡ, ಎಷ್ಟೋ ಮಾತುಗಳನ್ನು ಆಡಿದರೂ ಕೂಡ ಅದ್ಯಾಕೋ ಗೊತ್ತಿಲ್ಲ, ನಿಮ್ಮ ಜೊತೆ ಬಂದು ಈ ವಿಡಿಯೋ ಮೂಲಕ ಮಾತಾಡ್ದಿದ್ರೆ ಏನೋ ಒಂದು ಕಳ್ಕೊಂಡಂಥ ಫೀಲು, ಜೀವನದಲ್ಲಿ ಏನೋನ್ನ ಕಳೆದುಕೊಂಡಂತೆ ಭಾವನೆ ನನಗೆ ಬರುತ್ತೆ. ಆ ಕಾರಣದಿಂದ ಅಪರೂಪಕ್ಕಾದರೂ ನಿಮ್ಮ ಜೊತೆ ಈ ರೀತಿ ಮಾತಾಡುವಂಥ ಒಂದು ಅವಕಾಶ ಈ ಸೋಷಿಯಲ್ ಮೀಡಿಯಾ ಒತ್ಕೊಟ್ಟಿದೆಯಲ್ಲ, ಈ ಸೋಷಿಯಲ್ ಮೀಡಿಯಾಗೆ ಒಂದು ದೊಡ್ಡದೊಂದು ಕೃತಜ್ಞತೆಯನ್ನು ತಿಳಿಸಲೇಬೇಕು. ಯಾಕಂದರೆ ರಾಜ್ಯದ ಮೂಲೆ ಮೂಲೆಯ ಸ್ನೇಹಿತರನ್ನು ಒಂದೇ ಒಂದು ಮಾತಿನ ಮೂಲಕ ಸಂಪರ್ಕಿಸಬಹುದಾದ ಜಾಲತಾಣ ಅಂದರೆ ಅದು ಸೋಷಿಯಲ್ ಮೀಡಿಯಾ. ತುಂಬ ಖುಷಿಯಾಗುತ್ತೆ. ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ಚೆನ್ನಾಗಿ ಇರಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸುತ್ತಾ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಜೀವನ ತುಂಬ ಜನ ಕೇಳ್ತಾರೆ, ಜೀವನ ಅಂದರೆ ಏನು ಸರ್ ಅಂತ. ನಿಜ, ನಾನು ಮೊನ್ನೆ ಇಲ್ಲೆಷ್ಟು ಒಂದು ಮಂದಾರ್ತಿಗೆ ಹೋಗ್ತಿದ್ದೆ. ಮಂದಾರ್ತಿಗೆ ಹೋಗುವ ಸಮೀಪದಲ್ಲಿ ಯಾವುದೋ ಒಂದು ವ್ಯಕ್ತಿ ನಡ್ಕೊಂಡು ಬರ್ತಾಯಿದ್ರು. ಆ ವ್ಯಕ್ತಿಯನ್ನು ನಾನು ಗಾಡಿಯಲ್ಲಿ ಹೋಗುವಾಗ ನೋಡಿದೆ. ಜೀವನದಲ್ಲಿ ಏನೋ ಕಳ್ಕೊಂಡಂಥ ಭಾವನೆ. ಈ ವ್ಯಕ್ತಿನ ಎಲ್ಲೋ ನೋಡಿದಂಥ ನೆನಪು ನನಗೆ ಬರ್ತಿದೆ, ಎಲ್ಲಿ ನೋಡಿದ್ದೀನಿ ಅಂತ ನೆನಪಾಗಲಿಲ್ಲ. ಆಮೇಲೆ ಯೋಚಿಸಿದೆ, ಒಂದು 5 ವರ್ಷದ ಹಿಂದೆ ಈ ವ್ಯಕ್ತಿ ಜೊತೆ 1 ಗಂಟೆ ಕೂತ್ಕೊಂಡು ಮಾತಾಡಿದ್ದೆ ಒಂದು ಕಾರ್ಯಕ್ರಮದಲ್ಲಿ. ಆ ವ್ಯಕ್ತಿಯನ್ನು ನನಗೆ ಈ ಬಾರಿ ನೋಡಿದಾಗ ಕಣ್ಣಾಲೆಗಳು ತೇವಗೊಂಡವು. ಯಾಕಂದರೆ ಯಾವುದೇ ಒಂದು ವ್ಯಕ್ತಿ ಕೂಡ ತಾನು ಬದುಕುವ ರೀತಿಯನ್ನು ಬದಲಾಯಿಸ್ಕೊಂಡ್ರೆ ಸಮಾಜ ಯಾವ ರೀತಿ ನೋಡುತ್ತೆ, ಅಲ್ಲಿ ಅಕ್ಕಪಕ್ಕದವರು ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ಒಂದು ಕಥೆಯನ್ನು ನಾನು ನೈಜವಾಗಿ ಕಂಡುಕೊಂಡೆ. ಆ ವ್ಯಕ್ತಿ ಜೀವನಕ್ಕೆ ಕೆಲಸಕ್ಕೆ ಒಂದು ಹೋಗ್ತಾಯಿದ್ರು. ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಉತ್ತಮ ಸಂಪಾದನೆ ಆಗಿತ್ತು. ಆದರೆ ಮೊನ್ನೆ ಅವರು ಬರುವಂಥ ರೀತಿ ನೋಡಿದರೂ ಯಾರಿಗಾದರೂ ಈ ವ್ಯಕ್ತಿನ ಅನಿಸುತ್ತೆ. ಯಾಕಂದರೆ ಎಲ್ಲ ಉದ್ಯೋಗವನ್ನು ತೊರೆದು ಕುಡಿತದ ಚಟವನ್ನು ತಲೆಗೇರಿಸಿಕೊಂಡು ರಸ್ತೆಯಲ್ಲಿ ಹುಚ್ಚನಂತೆ ತಿರುಗಾಡೋದನ್ನು ನೋಡಿ ಎದೆ ಜಲ್ಲನ್ಬಿಡ್ತು. ನಮ್ಮ ಜೀವನವನ್ನು ನಾವೇ ಕೈಯಾರೆ ಕಳ್ಕೊಳ್ತೀವ ಅನಿಸ್ಬಿಡ್ತು. ಯಾಕಂದರೆ ನನಗಿಂತ ಒಂದು 2-3 ವರ್ಷ ದೊಡ್ಡವರು ಅನಿಸುತ್ತೆ ನೋಡಿ. ಕುಡಿತದ ಅಮಲೇರಿಸ್ಕೊಂಡವರು ಕುಡಿತದ ಚಟದಿಂದ ಆ ವ್ಯಕ್ತಿಯನ್ನು ನೋಡಿದಾಗ ನನಗನ್ನಿಸ್ತು, ಎಂಥ ಅದ್ಭುತವಾದಂಥ ವ್ಯಕ್ತಿ. ಒಂದು ಕುಡಿತ ಅನ್ನೋ ಚಟದಿಂದ ತಮ್ಮ ಜೀವನವನ್ನೇ ಕಳ್ಕೊಂಡ್ರು ಅಂತ ಮನಸ್ಸಿಗೆ ಯಾಕೋ ಒಂದು ಬಾರಿ ದುಃಖವಾಯಿತು ಬಂಧುಗಳೇ. ಅದಕ್ಕಿಂತ ಹೆಚ್ಚಾಗಿ ಸಮಾಜ ಅವರನ್ನು ನೋಡೋ ರೀತಿ ನೋಡಿ ಇನ್ನೂ ದುಃಖವಾಯಿತು. ನಾನು ಕೇಳೋದಿಷ್ಟೇ, ನಿಮಗೊಂದು ಕುಟುಂಬ ಇದೆ, ನಿಮ್ಮನ್ನು ನಂಬಿಕೊಂಡು ನಿಮ್ಮ ಹೆಂಡತಿ ಮಕ್ಕಳಿದ್ದಾರೆ, ನಿಮ್ಮ ತಂದೆ ತಾಯಿ ಇದ್ದಾರೆ. ದಯವಿಟ್ಟು ಅವ್ರ ಮಾನ ಹರಾಜು ಹಾಕುವಂಥ ಪರಿಸ್ಥಿತಿಯನ್ನು ದಯವಿಟ್ಟು ಯಾರೂ ಮಾಡಬೇಡಿ. 20-25 ವರ್ಷದ ಹುಡುಗರು ರಸ್ತೆ ಮೇಲೆ ಕುಡಿತದ ಚಟದಿಂದ ಅಮಲೇರಿಸ್ಕೊಂಡ್ರೆ ಅದು ನಿಮಗೆ ಸೂಕ್ತ ಅನಿಸುತ್ತಾ? ಗೊತ್ತಿಲ್ಲ. ಜೀವನ ಭಗವಂತ ಅದ್ಭುತವಾದಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಸಾರ್ಥಕತೆ ಜೀವನವನ್ನು ಸಾರೋಣ. ಬದುಕು ನಶ್ವರ. ಇರುವಷ್ಟು ದಿನ 4-6 ಜನರಿಗೆ ಒಳ್ಳೆಯದನ್ನು ಮಾಡೋಣ. ಅದಕ್ಕಿಂತ ಹೆಚ್ಚಾಗಿ ಮರ್ಯಾದೆಯಿಂದ ಈ ಸಮಾಜದಲ್ಲಿ ಬದುಕೋಣ. ಯಾಕಂದರೆ ಜೀವನದಲ್ಲಿ ನಾವು ಬಿದ್ದಾಗ ಯಾರೂ ಬರಲ್ಲ, ಗೆದ್ದಾಗ ನಮ್ಮ ಹಿಂದೆ 100 ಜನ ಚಪ್ಪಾಳೆ ತಟ್ಟೋಕೆ ರೆಡಿ ಇರ್ತಾರೆ. ಇರುವಷ್ಟು ದಿನ ಮರ್ಯಾದೆಯಿಂದ ಬದುಕೋಣ ಅಂತ ಹೇಳ್ತಾ, ಅದ್ಭುತವಾದ ಜೀವನ ಇರುವಷ್ಟು ದಿನ ಎಲ್ರಿಗೂ ಒಳ್ಳೆಯದನ್ನು ಮಾಡೋಣ. ದಯವಿಟ್ಟು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಮರ್ಯಾದೆಯನ್ನು ದಯವಿಟ್ಟು ತೆಗಿಬೇಡಿ. ನಿಮಗೊಂದು ಅದ್ಭುತವಾದ ಒಂದು ಬದುಕಿದೆ, ಆ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದರೆ ನಾಳೆ ಒಂದಿನ ನಿಮ್ಮ ಮಕ್ಕಳು ಆ ರಸ್ತೆಯಲ್ಲಿ ಹೋದಾಗ ಅವರ ಸ್ನೇಹಿತರು ಇಲ್ಲ ಯಾರೋ ಅಲ್ಲಿ ಕುಡ್ಕೊಂಡು ಬರ್ತಿರೋದು ನಿಮ್ಮ ತಂದೆನ ಅಂತ ಕೇಳಿದರೆ ಆ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು ಅಲ್ವಾ? ಒಂದು ಬಾರಿ ಯೋಚಿಸಿ. ಸೊ ಜೀವನ ನಿಮ್ಮದು ಅಂತ ಹೇಳ್ತಾ, ಹಾಗೆ ಇಲ್ಲಿ ಒಳ್ಳೆಯದನ್ನು ಮಾಡಿದರೆ ಏನು ಪ್ರಯೋಜನ ಅಂತ ಕೇಳ್ತಾರೆ ತುಂಬ ಜನ.
ತುಂಬ ಜನರಿಗೆ ನಾವು ಒಳ್ಳೆಯದನ್ನು ಮಾಡ್ತೀವಿ. ಜೀವನದುದ್ದಕ್ಕೂ ಅವರಿಂದ ನಾವು ಒಂದು ಸಹಾಯ ಮಾಡಿದ ಕೂಡಲೇ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಹೇಳಿ, ಅವರಿಂದ ಒಂದು ಚಿಕ್ಕದಾದ ಒಂದು ಸಹಾಯ ಅಥವಾ ಒಂದೊಳ್ಳೆಯ ಥ್ಯಾಂಕ್ಸ್. ಆದರೆ ಈ ಕಾಲದಲ್ಲಿ ಆ ರೀತಿ ಆಗ್ತಿಲ್ಲ. ನೀವು ಯಾರಿಗೆಷ್ಟೇ ಒಳ್ಳೆಯದನ್ನು ಮಾಡಿ, ಯಾವುದೇ ವ್ಯಕ್ತಿ ಕೆಳಗಡೆ ಬೀಳ್ತಿರುವಾಗ ಆತನಿಗೆ ಸಾಂತ್ವನದ ಮಾತುಗಳನ್ನಾಡಿ ಆತನಿಗೆ ಒಂದು ಕೈ ತುಂಬ ಹಣ ಕೊಡಿ, ಆದರೆ ಆ ವ್ಯಕ್ತಿ ನೆನಪಿಟ್ಕೊಳ್ಳಲ್ಲ. ಅದಕ್ಕೆ ಹೇಳೋದು, ನಾವು ಅದ್ಭುತವಾದ ಬದುಕನ್ನು ಕಟ್ಕೊಂಡಿದ್ದೇವೆ. 4 ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಆಗೋದಿದ್ರೆ ಪರವಾಗಿಲ್ಲ, ಕೊನೆ ಪಕ್ಷ 4 ಜನರಿಗೆ ಕೆಟ್ಟದನ್ನು ಮಾಡದಿರೋನ್ನ ಬಂಧುಗಳೇ. ಆ್ಯಂಡ್ ಇನ್ನೊಂದು ಮಾತಿದೆ, ನಾವು ಯಾರಿಗಾದರೂ ಏನಾದರೂ ಒಂದು ಕಿಂಚಿ ಸಹಾಯ ಮಾಡಿದಾಗ ದಯವಿಟ್ಟು ಯಾರಿಂದಲೂ ಏನನ್ನು ಅಪೇಕ್ಷಿಸಬಾರ್ದು. ಯಾಕಂದರೆ ಅದು ನಮ್ಮನ್ನು ನೋಯಿಸ್ತದೆ ಬಂಧುಗಳೇ. ಯಾಕಂದರೆ ಭಗವಂತ ಅದ್ಭುತವಾದ ಒಂದು ಜನ್ಮವನ್ನು ಕೊಟ್ಟಿದ್ದಾನೆ. ನಮ್ಮಿಂದ ಏನನ್ನು ಕೂಡ ಆತ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿಲ್ಲ. ಮಾಡ್ತಿದ್ದಾನೆ ಒಂದೇ, ಒಳ್ಳೆಯ ನಡೆನುಡಿ, 4 ಜನರಿಗೆ ಒಳ್ಳೆಯ ಮಾತುಗಳು. ನಿಮ್ಮ ಮಾತಿಂದ 4 ಜನರಿಗೆ ಕೆಟ್ಟದನ್ನು ಹಾರೈಸುವಂಥ ಮಾತುಗಳು ಬೇಡ ಅಂತ ಭಗವಂತ ನಿಮ್ಮನ್ನು ಹಾರೈಸ್ತಾನೆ. ಮೊನ್ನೆ ನನ್ನ ಜೊತೆ ಹೀಗೆ ಒಬ್ಬರು ನನ್ನ ಆತ್ಮೀಯರೊಬ್ಬರು ಕಾಲ್ ಮಾಡಿದರು. ಬಹುಶಃ ಕಳೆದ 4 ವರ್ಷದಿಂದ ನಾನು ಅವ್ರ ಜೊತೆ ಕಾಲ್ನಲ್ಲಿ ಇರಲಿಲ್ಲ. ಮೊನ್ನೆ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ, ಸರ್ ನಮಸ್ತೆ, ಹೇಗಿದ್ದೀರಾ ಕೇಳಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಹೀಗೆ ಮಾತಾಡ್ತಾ ಅವರ ಪರ್ಸ್ನಲ್ ವಿಷಯನ ಬಂದರು. ಹೀಗೆ ಮಾತಾಡ್ತಾ, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ತಾಯಿ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಅವರು ಕೊರೋನಾದಲ್ಲಿ ತೀರಿ ಹೋದರು ಅಂತ. ನಾನು ಒಂದು ಬಾರಿ ಯೋಚನೆ ಮಾಡಿದೆ, ಕೊರೋನಾದಲ್ಲಿ ತೀರಿ ಹೋದ್ರ, ಸರಿ ಆಯಿತು ಪರವಾಗಿಲ್ಲ. ಆದರೆ ಎಲ್ಲೋ ಒಂದು ಬಾರಿ ಆ ತಾಯಿ ಹೇಳಿದಂಥ ಮಾತು ನನಗೇನೋ ಒಂದು ಮುಚ್ಚಿಡ್ತಿದ್ದಾರಂತ ಅನಿಸ್ತು. ಹೀಗೆ ಮಾತಾಡ್ತಾ ಹೇಳಿದರು, ನನ್ನ ಗಂಡ ತೀರಿ ಹೋಗಿಲ್ಲ ಸರ್, ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿ 6 ವರ್ಷ ಆಯಿತು ಅಂತ. ಕಾರಣ ಏನಂತ ಕೇಳೋಕ್ಕೋಗಿಲ್ಲ, ಯಾಕಂದರೆ ಅದು ಅವರವರ ವೈಯಕ್ತಿಕ. ಆದರೆ ಆ ತಾಯಿ ಕಣ್ಣೀರಿಟ್ಟಾಗ ನನ್ನ ಕಣ್ಣಾಲೆಗಳು ತೇವಗೊಂಡವು. ಸರ್, ಗಂಡ ಇಲ್ಲದ ಒಂದು ಹುಡುಗಿಯನ್ನು ಈ ಸಮಾಜ ಯಾವ ರೀತಿ ನೋಡುತ್ತೆ ಅಂತ ನಾನು ತುಂಬ ಅನುಭವಿಸ್ಬಿಟ್ಟೆ ಸರ್. 4 ಜನ ಮಾತಾಡೋ ರೀತಿ. ಆ್ಯಂಡ್ ಒಂದು ಮಾತು ನೇರವಾಗಿ ಹೇಳ್ತೀನಿ, ಇಲ್ಲಿ ಗಂಡ ಬಿಟ್ಟವರು ಅಥವಾ ಗಂಡ ಇಲ್ಲದವರು ಎಲ್ಲರೂ ಕೂಡ ಕೆಟ್ಟ ಕೆಲಸ ಮಾಡಲ್ಲ, ಆಯಿತಾ? ಎಲ್ರಿಗೂ ಕೂಡ ಒಂದು ಮರ್ಯಾದೆ ಇದೆ. ತಪ್ಪು ತಿಳಿಬೇಡಿ, ತಪ್ಪು ಮಾತಾಡಬೇಡಿ. ಯಾಕಂದರೆ ಅವರಿಗೂ ಒಂದು ಭಾವನೆ ಇದೆ. ಹೆಣ್ಣಿನ ಮನಸ್ಸನ್ನು ನೋಯಿಸಿ ಗೆದ್ದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಬಂಧುಗಳೇ. ಆ ತಾಯಿಗೆ ನನ್ನದೊಂದು ಸಲಾಂ. ಯಾಕಂದರೆ ಅಷ್ಟು ಕಷ್ಟದಲ್ಲಿದ್ದರೂ ಕೂಡ ಒಂದು ಚಿಕ್ಕ ಮಗುವನ್ನು ಸಾಕ್ತಿದ್ದಾರೆ. ಗಂಡ ಇಲ್ಲದ ಹೆಂಡತಿ ಅಂದು ಕೂಡಲೇ, ಇಲ್ಲ ಗಂಡ ಇಲ್ಲದಂಥ ಒಂದು ಹುಡುಗಿ ಅಂದು ಕೂಡಲೇ ಆತ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಯಾಕಂದರೆ ಅವರಿಗೂ ಒಂದು ಅದ್ಭುತವಾದ ಬದುಕಿದೆ. ಸಾವಿರಾರು ನೋವುಗಳನ್ನು ಕಂಡುಕೊಂಡಿದ್ದಾರೆ, ಸಾವಿರಾರು ನೋವುಗಳನ್ನು ಅನುಭವಿಸಿದ್ದಾರೆ. ದಯವಿಟ್ಟು ಅಂಥವರಿಗೂ ಕೂಡ ಈ ಸಮಾಜದಲ್ಲಿ ಬದುಕೋಕ್ಕೊಂದು ಅವಕಾಶ ಮಾಡಿಕೊಡಿ. ಕೆಟ್ಟ ಮಾತುಗಳನ್ನು ಆಡಬೇಡಿ ಅಂತ ಹೇಳ್ತಾ, ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ, ನಮಗೆ ಕಷ್ಟ, ನಮ್ಗೆ ತುಂಬ ಕಷ್ಟ ಅಂತ. ಮೊನ್ನೆಷ್ಟೇ ನಾನು ಇಲ್ಲೊಂದು ಹತ್ತಿರದ ಪ್ರದೇಶಕ್ಕೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಸೆಕೆ ನೋಡಿ, ನಮಗೆ ಸಿಕ್ಕಾಪಟ್ಟೆ ಸೆಕೆ. ಹೊರಗಡೆ ಹೋದ್ಕೊಳ್ಳೆ ಹೇಳ್ತೀವಿ, ಏನಪ್ಪ ಇಷ್ಟೊಂದು ಬಿಸಿಲಿದೆ, ಹೊರಗಡೆ ಹೋಗೋಕ್ಕಾಗಲ್ಲ ಅಂತ. ನಮ್ಮ ತಾಯಿ ನನ್ನ ಜೊತೆ ಕೂತ್ಕೊಂಡಿದ್ರು ಗಾಡಿಯಲ್ಲಿ ಹೋಗುವಾಗ. ನಾನು ಹೇಳಿದೆ ಅಮ್ಮನ ಹತ್ರ, ಅಮ್ಮ ಅಲ್ಲಿ ನೋಡಿ, ಒಂದು ಸೇತುವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಕೆಲಸಗಾರರು ಒಂದು ಚಿಕ್ಕ ಚಿಕ್ಕ ಮನೆಯನ್ನು ಕಟ್ಕೊಂಡಿದ್ದಾರೆ. ಬಹುಶಃ ಆ ಮನೆಯಲ್ಲಿ ನಿಜ ಹೇಳ್ತೀನಿ, 1 ನಿಮಿಷ ನೀವು ಅಲ್ಲಿದ್ದರೆ ಖಂಡಿತವಾಗಿ ವಾಪಸ್ ಬರ್ತೀರ. ಯಾಕಂದರೆ ಆ ಬಿಸಿಲಿನ ತಾಪಕ್ಕೆ ಖಂಡಿತವಾಗಿಯೂ ಅಲ್ಲಿರೋಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಯಾಕಂದರೆ ತಗಡಿನ ಮನೆಯಾಗಿತ್ತದು, ಕಬ್ಬಿಣದ ತಗಡಿನ ಮನೆಯಾಗಿತ್ತು. ಆ್ಯಂಡ್ ಬದುಕು ಎಲ್ರಿಗೂ ಇದೆ. ಆ್ಯಂಡ್ ಒಂದು ಖುಷಿ ಆಯಿತು, ಅವ್ರ ಮುಖದಲ್ಲಿರುವಂಥ ತೇಜಸ್ಸು, ಅವ್ರ ಮುಖದಲ್ಲಿರುವಂಥ ನಗು, ಆ್ಯಂಡ್ ಅವರಲ್ಲಿರುವಂಥ ನೆಮ್ಮದಿ ಯಾರಲ್ಲೂ ಇಲ್ಲ. ಖುಷಿ ಪಡ್ತಾರೆ, ಖುಷಿಯ ಹಂಚುತ್ತಾರೆ, ಖುಷಿಯ ಹಂಚಿ ಬದುಕ್ತಾರೆ. ಆ್ಯಂಡ್ ನಾನು ಹೇಳೋದಿಷ್ಟೇ, ಇರೋದ್ರಲ್ಲೇ ಖುಷಿ ಪಡೋಣ. ಸುಂದರವಾದ ಬದುಕು ಆ ಭಗವಂತ ಕೊಟ್ಟಿರುವಾಗ 4 ಜನರಿಗೆ ಒಳ್ಳೆಯದನ್ನು ಮಾಡೋಣ.
ನಾನು ವಿಡಿಯೋದಲ್ಲಿ ಪ್ರತಿ ಬಾರಿಯೂ ಹೇಳುವಂಥ ಮಾತು, 4 ಜನರಿಗೆ ಒಳ್ಳೇದು ಮಾಡೋಣ ಬಂಧುಗಳೇ. ನಮಗೆ 4 ಜನ ಕೆಟ್ಟವ್ರು ಮಾಡ್ತಾರೋ ಅಥವಾ ನಮ್ಗೆ ಇನ್ಯಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇರುವಷ್ಟು ದಿನ ಒಂದಷ್ಟು ಹೃದಯಗಳಿಗೆ ಒಳ್ಳೆಯದನ್ನು ಹಾರೈಸುವಂಥ ಹೃದಯ, ಒಳ್ಳೆಯದನ್ನು ಹಾರೈಸುವಂಥ ಮನಸ್ಸು ನಮ್ಮದಾದರೆ ಭಗವಂತ ಖಂಡಿತವಾಗಿಯೂ ನಮ್ಮಲ್ಲೇ ನೆಲೆಸ್ತಾನೆ ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಖುಷಿಯಾಯಿತು. ಸೊ ತಮ್ಮೆಲ್ಲರ ಜೊತೆ ಮಾತಾಡಿದ ರೀತಿ, ಹಾಗೆ ವೋಟ್ ಮಾಡಿದವರಿಗೆ ನಾನು ಹೇಳೋದಷ್ಟೇ, ಇನ್ನೊಂದಿಷ್ಟು ಕೆಲವೊಂದು ಮೇ 7ನೇ ತಾರೀಕು ಕೂಡ ಮತದಾನ ಇದೆ. ದಯವಿಟ್ಟು ಮತದಾನ ಮಾಡಿ. ಯಾಕಂದರೆ ಮತದಾನ ನಮ್ಮೆಲ್ಲರ ಹಕ್ಕು ಅಂತ ಹೇಳ್ತಾ, ಯಾವ ಪಕ್ಷಕ್ಕೆ ಹಾಕ್ತಿರೋ ಅಥವಾ ಯಾವ ವ್ಯಕ್ತಿಗೆ ಹಾಕ್ತಿರೋ ತಮಗೆ ಬಿಟ್ಟಿದ್ದು. ಮತದಾನ ಖಂಡಿತವಾಗಿಯೂ ಮಾಡಿ, ಯಾಕಂದರೆ ನಮ್ಮ ಹಕ್ಕು. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು. ಸೊ ನಗಿಸ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಇಂದಿನ ಮಾತು ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ.